ಸೊ ಇವತ್ತು ಡೇ 4 ಲಜಪತ್ ನಗರ ಡೆಲ್ಲಿಲಿ ಇವತ್ತು. ಸೊ ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಇಲ್ಲೇ ಪೂಜೆ ಮಾಡ್ಬೇಕು ನಾವು. ಸೊ ಇದೊಂದು ವ್ರತ ಇರೋದ್ರಿಂದ ಮದುವೆ ಆದಾಗಿಂದ ಹೆಣ್ಮಕ್ಳು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಸಹ ಮಾಡ್ತಾರೆ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ವಿಸ್ಮಯ. ನಾನೆಲ್ಲ ಇಲ್ಲಿ ಬಟ್ಟೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ವಿಸ್ಮಯ ಇಲ್ಲೆಲ್ಲ ಕಸ ಹೊಡೆದು. ಸೊ ಇದು ಬಂದು ಪೂರ್ವ. ಸೊ ಈ ಕಡೆ ದೇವರಿಟ್ಟು ಪೂಜೆ ಮಾಡೋಣ ಅಂತ. ಸೊ ಏನು ಪೂಜೆ ಮಾಡ್ತೀಯಪ್ಪ ಇಲ್ಲಿ ಡೆಲ್ಲಿಲಿ ಬಂದುಬಿಟ್ಟು ಲಜಪತ್ ನಗರದಲ್ಲಿ ಅಂದರೆ, ನಾವು ಬ್ಯಾಂಗ್ಳೂರಿಂದನೇ ಈ ಒಂದು ಬ್ಯಾಗಲ್ಲಿ ಎಲ್ಲ ಪೂಜೆ ಸಾಮಾನು ತೊಗೊಂಬಂದಿದ್ದೀವಿ. ಉಳ್ಕೆದು ಜೇನುತುಪ್ಪ, ಬೆಲ್ಲ ಇದನ್ನೆಲ್ಲ ನಾವು ಇಲ್ಲಿ ಬಂದು ತೊಗೊಂಡಿರೋದು. ಸೊ ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಪೂಜೆ ಶುರು ಮಾಡ್ತೀವಿ. ಇದೆಲ್ಲ ಕಡಲೆಬೇಳೆ, ಕೋಸಂಬರಿಗೆ ಮತ್ತು ಪಾಯಸಕ್ಕೆ ನೆನೆಸಿದ್ದೀನಿ. ಇವಾಗ ನೆಕ್ಸ್ಟ್ ಏನಂದರೆ ತವೆ ಮಾಡೋಕ್ಕೆ ಬೇಳೆ ನೆನೆ ಹಾಕೋಣ. ಸೊ ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕೋಣ. ನೀರು ತರಬೇಕು ಹೋಗೀಗ. ಈ ನೀರಿಗೆ 70 ರೂಪಾಯಿ ಒಂದು ಕ್ಯಾನಿಗೆ. ನಮ್ಮೂರಲ್ಲಿ 10 ರೂಪಾಯಿ ಕಾಯಿನ ಹಾಕ್ಬಿಟ್ರೆ ನೀರು ಬಂದ್ಬೋಗ್ಬಿಡುತ್ತೆ. ಈ ಫ್ಲೇವರ್ಗೆ ಒಂಚೂರು ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರ್ಶಿನದ ಪುಡಿ. ಸೊ ಇಲ್ಲಿ ಬೇಳೆ ಬೇಕಾಗಿದೆ. ಇಲ್ಲಿ ಪಲ್ಯಕ್ಕೆ ತರಕಾರಿ ಬೇಯಿಸೋಕ್ಕಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಏನಂತ ಅಂದರೆ ಭೀಮನ ಅಮಾವಾಸ್ಯೆ ನೈವೇದ್ಯಕ್ಕೆ ಮತ್ತು ದೀಪಕ್ಕೆ ಇವಾಗ ಪ್ರಸಾದ ಮಾಡಬೇಕು. ಸೊ ಅದಕ್ಕೆ ನೆನ್ನೆ ಇಲ್ಲೇ ಒಂದು ಅರ್ಧ kg ಗೋಧಿ ಹಿಟ್ಟು, ಒಂದು 1/4 kg ಬೆಲ್ಲ, ಇದು ನಂದಿನಿ ತುಪ್ಪ, ನಮ್ಮ ಬೆಂಗಳೂರಿಂದ ತೊಗೊಂಬಂದಿರೋದು ನಂದಿನಿ ತುಪ್ಪ. ಏನೇನು ತಂದಿದ್ದೀವಿ ಪೂಜೆಗೆ ಅಂತ ತೋರಿಸ್ತೀನಿ. ಇದು ಫೋಟೋ ಊರಲ್ಲೇ ತಂದಿದ್ದು. ಅದಾದಮೇಲೆ ಇದು ಬ್ಲೌಸ್ ಪೀಸು, ಆಮೇಲೆ ಇದು ಸಣ್ಣದೊಂದು ಬಾಗಣ, ಆಮೇಲೆ ಪಂಚವಾಣ. ಇದು ದೀಪ, ಸಣ್ಣದು 2 ದೀಪ ತಂದಿದ್ದೀವಿ. ಈ ದೀಪನ ಇಲ್ಲೇ ತೊಗೊಂಡಿದ್ದು ನಾವು ಡೆಲ್ಲಿಲೇ. ಇದು ಸ್ತಂಭ ಪೂಜೆಗೆ ಅಂತ ತಂದಿರೋದು. ಕಳ್ಸೋಕ್ಕೆ ಚೊಂಬು, ಗೆಜ್ಜೆ ವಸ್ತ್ರ, ಅದಾದಮೇಲೆ ಹೂ ಬತ್ತಿ, ಇಷ್ಟು ತಂದಿದ್ದೀವಿ. ಈಗ ಒಂದೊಂದಾಗಿ ಜೋಡಿಸ್ಬೇಕು ಪೂಜೆಗೆ. ಈ ಅಡಿಕೆನ ನಾನು ಇದನ್ನು ಇಲ್ಲೇ ತೊಗೊಂಡಿದ್ದು. ಅದಾದಮೇಲೆ ಇಲ್ಲಿ ಬಾಳೆಹಣ್ಣು, ಅರಿಶಿನ ಕುಂಕುಮ ಇದೆ, ಇದನ್ನು ಅಷ್ಟೇ ಇಲ್ಲೇ ತೊಗೊಂಡಿದ್ದು. ಪಂಚಾಮೃತಕ್ಕೆ ಜೇನುತುಪ್ಪನೂ ಇಲ್ಲೇ ತೊಗೊಂಡಿರೋದು. ಎಷ್ಟೋ ನಾವು ತರ್ಬೋದಾಗಿತ್ತು, ಕೆಲ ತಂದಿದ್ದೀವಿ ಆಲ್ಮೋಸ್ಟು. ಈ ಅಡಿಕೆ ಎಲ್ಲ ನಾನು ನಾರ್ಮಲ್ ರೇಟ್ ಇರುತ್ತೆ ಅಂತ ಬಂದೆ, ಬಟ್ ಅಡಿಕೆ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ ಇಲ್ಲಿ. ಇದು ಬಿಲ್ಪತ್ರೆ, ಆಮೇಲೆ ಇದು ವಿಳೆದೆಲೆ, ಹೂವು, ಇದೆಲ್ಲದೂ ನಾನು ಬ್ಲಿಂಕಿಟಲ್ಲಿ ತರಿಸಿದೆ ನೆನ್ನೆ. ವಿಳೆದೆಲೆ ಒಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಒಂದು ಎಲೆಗೆ 5 ರೂಪಾಯಿ. ಇಲ್ಲಿ ತುಂಬಾ ಕಾಸ್ಟ್ಲಿ ಇದೆ. ಹೂವು ಅಷ್ಟೇ, 100 ಗ್ರಾಮ್ ಹೂವಿಗೆ 65 ರೂಪಾಯಿ ಇದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಈಗ ಬರೀ ಚೆಂಡು ಸಿಕ್ತು, ಬರೀ ಸ್ವಲ್ಪ ಮಾತ್ರ ಇದು ಸಿಕ್ಕಿದೆ ಅಷ್ಟೇ, ಗುಲಾಬಿ. ಸೊ ಇದು ದೀಪಕ್ಕೆ 2 ದೀಪ ಆ ಕಡೆ ಈ ಕಡೆ ಇಟ್ಟಿದ್ದೀವಿ. ಇಲ್ಲಿ 2 ದೀಪ ಸ್ತಂಭ ಇಟ್ಟಿದೆ ಸಣ್ಣ ಸಣ್ಣದು. ಒಂದು ಶಿವ ಪಾರ್ವತಿ ಅಂತ, ಕಳಸ ಒಂದು, ಆಮೇಲೆ ಆ ಕಡೆ ಈ ಕಡೆ ವಿಳೆದೆಲೆ, ಅಡಿಕೆ ಇಟ್ಟಿದ್ದೀವಿ. ಎಷ್ಟಾಗುತ್ತೋ ಇಲ್ಲಿ ಏನು ಮಾಡ್ಬೋದು ಅಷ್ಟು ಮಾತ್ರ ಮಾಡಿದ್ದೀವಿ. ಇದೊಂದು ದೀಪ ಒಂದು ಹಚ್ಚಕ್ಕೆ ಇಟ್ಕೊಂಡಿದ್ದೀವಿ. ಇದನ್ನ ಮನೆಯೇ ತಂದಿದ್ವಿ. ಇದು ಪಂಚವಾಡ. ಅದಾದಮೇಲೆ ಒಂದು ಉದ್ಧರಣೆ, ಪಂಚಪಾತ್ರೆ, ಒಂದು ಬಟ್ಲು. ಇಲ್ಲಿ ಪಂಚಾಮೃತ ಮಾಡಿದ್ದೀವಿ. ನೈವೇದ್ಯಕ್ಕೆ ಬಾಳೆಹಣ್ಣು. ಅತ್ರವತಾಲಾಂಚನಂ ರುದ್ರ ಶಿವಾತನೂರ ಘೋರ ಪಾಪಗಾಶಿನಿ ಶ್ರಿಯಾಣಸ್ತು ವಶಂತಮಯಾ ಗಿರಿಶಂದಾವಿದಾವಿಲ್ಹೇ ಯಾಮಿಷಂ ಗಿರಿಶಂಕಃ ಸ್ಥಿತಿರ್ಯಸ್ತವೇ ಶಿವಂ ಗಿರಿತ್ರತಾಂ ಕುರ್ವಾಹಿಗಂ ಸಿಂ ಪುರುಷಂ ಜಗತ್ ಶಿವೇನ ತಸಾತ್ವಕಿ ಸಾತ್ಸವದಾಂಸೇ ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜ.
ಆಗ ಸೂತರು ಶೌನಕಾದಿಗಳನ್ನು ಕುರಿತು ಇಂತೆಂದರು. ಎಲೈ ಋಷಿವರ್ಯರೇ ಕೇಳಿ, ಪುಣ್ಯಕರವಾಗಿಯೂ ವ್ರತಗಳಲ್ಲಿ ಅತಿ ಶ್ರೇಷ್ಠವಾದುದಾಗಿಯೂ ಸಂಪತ್ಪ್ರದವಾಗಿಯೂ ಸುಮಂಗಲವನ್ನು ಉಂಟು ಮಾಡುವುದಾಗಿಯೂ ಇರತಕ್ಕ ಒಂದಾನೊಂದು ವ್ರತವಾದ ಜ್ಯೋತಿರ್ಭೀಮೇಶ್ವರ ವ್ರತವೆಂಬುದುಂಟು. ನಡೀತಾ ಇದೆ. ಇಲ್ಲಿ ಸೌತೆಕಾಯಿದು ತವೆ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಪಾಯಸ ಇಟ್ಟಿದ್ದೀನಿ, ಪಾಯಸ ರೆಡಿಯಾಗಿದೆ. ಸೊ ಕೋಸಂಬರಿ ರೆಡಿ ಇದೆ. ಪಲ್ಯ ಮಾಡೋಕ್ಕೆ ಇಲ್ಲಿ ಒಗ್ಗರಣೆ ರೆಡಿ ಇದೆ ಸೈಮಲ್ಟೇನಿಯಸ್ ಆಗಿ. ನಮಸ್ಕಾರ ಇನ್ನೂ ಮಾಡೋದು ಹಂಗೇ ಇದೆ, ಆದರೂ ಬೆಳಗ್ಗಿಂದ ನಾನು ಎಲ್ಲ ಅಡುಗೆನ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದರಲ್ಲಿ ಈಗ ತುಪ್ಪ ಮುಗಾರ, ನೆಕ್ಸ್ಟು ಪಾಯಸ ಮಾಡಿದ್ದೀವಿ, ಪಾಯಸ ಹಾಕ್ತಾಯಿದ್ದೀನಿ. ಪಾಯಸ ಆದಮೇಲೆ ಕೋಸಂಬರಿ ಕಾಯಿ ತುರಿ ಇಲ್ಲ ಆದರೂ ಏನೋ ಒಂದು ಮಾಡಿದ್ವಿ. ಆಮೇಲೆ ಪಲ್ಯ, ಪುಳಿಯೋಗರೆ, ನೆಕ್ಸ್ಟು ಅನ್ನ, ಆಮೇಲೆ ಒಂಚೂರು ತವೆ, ಕೊನೆಗೆ ವಾಪಸ್ ಒಂಚೂರು ತುಪ್ಪ ಬಡಿಯುತ್ತೆ. ಸೊ ಡೆಲ್ಲಿಲಿ ಬಂದು ನಾವು ಭೀಮನವಾಸೆ ಪೂಜೆ ಮಾಡಿ ಹಬ್ಬದ ಅಡುಗೆ ಮಾಡಿ ಹಬ್ಬದ ಊಟ ಮಾಡ್ತಾ ಇದ್ದೀವಿ. ಎಲ್ಲಿ ಹೋದ್ರೂ ನಾವು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಂಪ್ರದಾಯ, ನಮ್ಮ ಸನಾತನ. ಸೊ ಇದನ್ನ ಯಾವತ್ತೂ ಮರಿಬಾರ್ದು. ಸೊ ನೀವು ಅಷ್ಟೇ ಎಲ್ಲೋದ್ರೂ ದೇವ್ರ ಎಷ್ಟಾಗುತ್ತೋ ಅಷ್ಟು ದೇವ್ರ ಪೂಜೆ ಮಾಡಿ ಆ ಒಂದು ವ್ರತ ಟೈಮಲ್ಲಿ. ಸೊ ಈ ಒಂದು ವ್ಲಾಗ್ ಆಗಿತ್ತು. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಇದಿಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ.